आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। योऽन्तः प्रविश्य मम वाचमिमां प्रसुप्तां सञ्जीवयत्य किल शक्ति धरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। श्रीमतो राघवेन्द्रस्य नमामि पदपङ्कजे कामिताशेषकल्याण कलनाकल्पपादपोजलज्येष्ठनिभाकारं जगदीशपदाश्रयं जगतीतरविख्यातं जगन्नाथगुरून् भजे। हरिकथामृतसारगुरुಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನರಸಿಂಹನೆ ನಮಿವೆ ಕರುಣಿಪುದೆ ಮಗೆ ಮಂಗಳವಾ. ಶ್ರೀ ಗುರುಭ್ಯೋ ನಮಃ. ಸಮನ್ವಯ ಪೂಜಾ ಮತ್ತು ವ್ಯತಿರೇಕ ಪೂಜಾದ ಬಗ್ಗೆ ಸೋದಾಹರಣಪೂರ್ವಕವಾಗಿ ವಿಚಾರವನ್ನು ಮಾಡ್ತಾ ಇದ್ದಾರೆ ಕರುಣಾಶಾಲಿಗಳಾದ ಜಗನ್ನಾಥದಾಸರು. ಈ ವಿಧಾದ್ವೈತತ್ರಯಂಗಳ ಅಂತ ಜಗನ್ನಾಥದಾಸರು ಇದನ್ನು ಹಿಂದಕ್ಕೆ ಸೂಚನೆ ಮಾಡಿದ್ದರು. ಆ ಅದ್ವೈತತ್ರಯದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಭಾವಾದ್ವೈತದ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದನ್ನು ಮಾಡುವಾಗ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. 23ನೆಯ ಪದ್ಯದಲ್ಲಿ ಭೋಗ್ಯ ವಸ್ತುಗಳೊಳಗೆ ಯೋಗ್ಯ ರಸಗಳನ್ನರಿತು ಯೋಗ್ಯರಳಿ ನೆಲಸಿಪ್ಪ ಹರಿಗೆ ಸಮರ್ಪಿಸನು ದಿನದೀ ಭಾಗ್ಯ ಬಡತನ ಬರಲು ಹಿಗ್ಗದೆ ಕುಗ್ಗಿ ಸೊರಗದೆ ಸದ್ಭಕುತಿ ವೈರಾಗ್ಯಗಳನ್ನೇ ಮಾಡು ನೀ ನಿರ್ಭಾಗ್ಯ ನೆನೆಸದಲೇ. ಸುಂದರವಾದ ವಿವರಣೆ. ಭೋಗ್ಯ ವಸ್ತುಗಳೊಳಗೆ ಯೋಗ್ಯ ರಸಗಳನ್ನರಿತು ಯೋಗ್ಯರಳಿ ನೆಲಸಿಪ್ಪ ಹರಿಗೆ ಸಮರ್ಪಿಸನು ದಿನದೀ ಭಾಗ್ಯ ಬಡತನ ಬರಲು ಹಿಗ್ಗದೆ ಕುಗ್ಗಿ ಸೊರಗದೆ ಸದ್ಭಕುತಿ ವೈರಾಗ್ಯಗಳನ್ನೇ ಮಾಡು ನೀ ನಿರ್ಭಾಗ್ಯ ನೆನೆಸದಲೇ. ಪದಚ್ಛೇದ. ಭೋಗ್ಯ ವಸ್ತುಗಳ ಒಳಗೆ ಯೋಗ್ಯ ಅಯೋಗ್ಯ ರಸಗಳನ್ನು ಅರಿತು ಅಯೋಗ್ಯರಳಿ ನೆಲಸಿಪ್ಪ ಹರಿಗೆ ಸಮರ್ಪಿಸು ಅನುದಿನದಿ. ಭಾಗ್ಯ ಬಡತನ ಬರಲು ಹಿಗ್ಗದೆ ಕುಗ್ಗಿ ಸ್ವರಗದೆ ಸದ್ ಭಕುತಿ ವೈರಾಗ್ಯಗಳನ್ನೇ ಮಾಡು ನೀ ನಿರ್ಭಾಗ್ಯ ನೆನೆಸದಲೆ. ಪರಮಾತ್ಮ ಜೀವನ ಭೋಗಕ್ಕೋಸ್ಕರವಾಗಿ ಅನೇಕ ಪದಾರ್ಥಗಳನ್ನು ಕೊಟ್ಟಿದ್ದಾನೆ. ಅದರೊಳಗೆ ಅವನಿದ್ದಾನೆ, ಭೋಗ ಮಾಡಿಸ್ತಾನೆ. ಪರಮಾತ್ಮನೇ ನಮ್ಮೊಳಗಿದ್ದು ಪದಾರ್ಥಗಳನ್ನು ತಾನು ಸ್ವೀಕಾರ ಮಾಡಿ ನಮಗೆ ಅದರ ಆನಂದವನ್ನು ಕೊಡ್ತಾನೆ. ಪರಮಾತ್ಮ ಆನಂದವನ್ನು ಕೊಡುವುದರ ಜೊತೆಗೆ ಮತ್ತೊಂದು ಅಪ್ಪಣೆಯನ್ನು ಮಾಡ್ತಾನೆ, ವಿಧಿಯನ್ನು. ನೀ ಆನಂದ ಪಟ್ಟದ್ದನ್ನು ನನಗೆ ಅರ್ಪಣೆ ಮಾಡು ಅಂತಾನೆ ಪರಮಾತ್ಮ. ಆ ಅರ್ಪಣೆ ಮಾಡುವಾಗ ಮತ್ತೊಂದು ವಿಶೇಷಣವನ್ನು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಭೋಗ ಪಡುವ ವಸ್ತುಗಳಲ್ಲಿ ಭಗವಂತನೇ ಎಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ. ಈರುಳ್ಳಿ, ಬೆಳ್ಳುಳ್ಳಿ, ಗಿಡ, ಮರ, ಮಣ್ಣು, ಕಲ್ಲು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಎಲ್ಲವೂ ಎಲ್ಲರಿಗೆ ಯೋಗ್ಯವಾದ ಭೋಗ್ಯವಾದ ಪದಾರ್ಥ ಅಲ್ಲ. ಯಾರಿಗೆ ಯಾವುದು ಯೋಗ್ಯವೋ ಭೋಗ್ಯವೋ ಅವರು ಮಾತ್ರ ಅದನ್ನು ಭೋಗ ಮಾಡಬೇಕು. ಭೋಗ ಮಾಡಬಹುದಾದ ವಸ್ತುಗಳಲ್ಲೂ ಕೂಡ ನಿಷೇಧವಾದ ವಸ್ತುಗಳಿದೆ, ಅದನ್ನು ಬಿಡಬೇಕು. ಭೋಗ ಮಾಡುವ ವಸ್ತುಗಳಲ್ಲೂ ಕೂಡ ಅಯೋಗ್ಯ ರಸಗಳನ್ನು ತಿಳಿದು ಯೋಗ್ಯ ಮತ್ತು ಅಯೋಗ್ಯರಲ್ಲಿ ನೆರೆಸಿರ್ತಕ್ಕಂಥ ಪರಮಾತ್ಮನಿಗೆ ಅವುಗಳನ್ನು ಅನುದಿನದಲ್ಲಿ ಸಮರ್ಪಣೆ ಮಾಡು. ಮತ್ತೊಂದು ಕಿವಿ ಮಾತನ್ನು ಹೇಳ್ತಾರೆ, ಸಂಪತ್ತು ಬಂದಾಗ ಹಿಗ್ಗಬೇಡ,
ಬಡತನ ಬಂದಾಗ ಕುಗ್ಗಬೇಡ, ಸೊರಗಬೇಡ. ಸದ್ಭಕ್ತಿ ವೈರಾಗ್ಯಗಳನ್ನೇ ಪರಮಾತ್ಮನಲ್ಲಿ ಮಾಡು. ಅಯ್ಯೋ ನಾನು ನಿರ್ಭಾಗ್ಯ ಅಂತ ಅಂದ್ಕೊಳ್ಬೇಡ ಎಂಬುದನ್ನು ದಾಸರು ಹೇಳಿದ್ದಾರೆ. ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಪ್ರತಿಯೊಂದು ಪದಾರ್ಥಗಳನ್ನು ನಾವು ಭೋಗ ಮಾಡುವಾಗ ಸಾತ್ವಿಕ ಪದಾರ್ಥ, ರಾಜಸ ಪದಾರ್ಥ, ತಾಮಸ ಪದಾರ್ಥ ಅಂತಿರುತ್ತೆ. 3 ವಿಧವಾದ ಪದಾರ್ಥ ಇರುತ್ತೆ. ಸಾತ್ವಿಕ ಪದಾರ್ಥವನ್ನು ಬಯಸೋರು ಸಾತ್ವಿಕರು, ರಾಜಸ ಪದಾರ್ಥಗಳು ಯಾವುದು ಅಂತ ಹೇಳ್ತಾ ಇದನ್ನು ಬಯಸೋರು ರಾಜಸರು, ತಾಮಸ ಪದಾರ್ಥಗಳು ಯಾವುದು ಇದನ್ನು ಬಯಸಬಾರದು, ಬಯಸ್ತಾರೆ ತಾಮಸರು, ಅದು ಅವರವರಿಗೆ ಪ್ರೀತಿಯಾಗತ್ತೆ, ಅವರು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾನೆ. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಪ್ರತಿಯೊಂದು ಆಹಾರವೂ ಕೂಡ ತ್ರಿಗುಣಾತ್ಮಕವಾದದ್ದು. ಅಂದರೆ ಪ್ರತಿಯೊಂದು ಪದಾರ್ಥದಲ್ಲೂ ಕೂಡ ಸಾತ್ವಿಕ ರಾಜಸ ತಾಮಸ ಭಾಗ ಇದ್ದೇ ಇರುತ್ತೆ. ಪ್ರತಿಯೊಂದು ಭಾಗದಲ್ಲೂ ಪ್ರತಿಯೊಂದು ಪದಾರ್ಥದಲ್ಲೂ ಇರುತ್ತೆ. ಆ ತ್ರಿಗುಣಾತ್ಮಕವಾದ ಮೇಲೆ ಸಾತ್ವಿಕ ರಾಜಸ ಭಾಗದ ಇದ್ದ ಮೇಲೆ ಅದರಲ್ಲಿ ಸಾತ್ವಿಕಾಂಶ ಹೆಚ್ಚಿದ್ದರೆ ಸಾತ್ವಿಕ, ರಾಜಸಾಂಶ ಹೆಚ್ಚಿದ್ದರೆ ರಾಜಸ, ತಾಮಸಾಂಶ ಹೆಚ್ಚಿದ್ದರೆ ತಾಮಸ ಅಂತ ಮಾಡ್ತೀವಿ. ನಾವು ಸಾತ್ವಿಕವಾದ ಅನ್ನವನ್ನು ಊಟ ಮಾಡಿದರೂ ಕೂಡ ಅದರಲ್ಲಿ ತಾಮಸಾಂಶ ಇರುತ್ತೆ. ಆದ್ದರಿಂದ ನಾವು ಸಾತ್ವಿಕ ಅನ್ನವನ್ನು ಊಟ ಮಾಡಿದಾಗ ತಾಮಸಾಂಶವನ್ನು ಕೂಡ ದೇವರಿಗೆ ಅರ್ಪಣೆ ಮಾಡಿದ, ವೈಶ್ವಾನರ ರೂಪಿ ಭಗವಂತನಿಗೆ ಅರ್ಪಣೆ ಮಾಡಿದ ಪಾಪ ನಮಗೆ ಬರುತ್ತಲ್ವಾ ಅನ್ನುವ ಸಂಶಯ ನಮಗೆ ಬರುತ್ತೆ. ಸದುಪಾಸನೆ ಆಗಲ್ಲ. ಅದು ಸಾತ್ವಿಕ ಪದಾರ್ಥದಲ್ಲಿ ತಾಮಸ ಪದಾರ್ಥ ಇದ್ದ ಮೇಲೆ ತಾಮಸ ಪದಾರ್ಥವನ್ನು ದೇವರಿಗೆ ಅರ್ಪಣೆ ಮಾಡಿದರೆ ಅದು ಪೂಜೆ ಅಸದುಪಾಸನೆ ಆಗತ್ತೆ. ತಾಮಸಾಂಶವನ್ನು ಪರಮಾತ್ಮ ಊಟ ಮಾಡೋದಿಲ್ಲ. ಶುಭಂ ಪಿಭತ್ಯ ಸೌ. ಆದ್ದರಿಂದ ಅದರ ಅರ್ಪಣೆ ಮಾಡಬಾರದು. ಪರಮಾತ್ಮನಿಗೆ ಪ್ರಿಯವಾದದ್ದನ್ನು ಮಾತ್ರ ಅರ್ಪಣೆ ಮಾಡಬೇಕು ಅಂತಿದೆ ನಿಜ. ಮತ್ತು ಹಾಗಾದ್ರೆ ನಾವು ಪದಾರ್ಥ ಯಾವ್ದು ತಗೊಳ್ಬೇಕು? ಯಾವ ಪದಾರ್ಥವನ್ನು ಬರೀ ಸಾತ್ವಿಕವಾದ ಪದಾರ್ಥ ಅಂತಲೇ ಯಾವುದಿರುತ್ತೆ? ಕೆಲವುದರಲ್ಲಿ ತ್ಯಾಜ್ಯಾಂಶ, ತಾಮಸಾಂಶ ಇದ್ದೇ ಇರುತ್ತೆ. ತಾಮಸಾಂಶರಹಿತವಾಗಿ, ರಾಜಸಾಂಶರಹಿತವಾಗಿ ಸಾತ್ವಿಕ ಇಲ್ಲ. ತಾಮಸವಾದ ಪದಾರ್ಥದಲ್ಲೂ ಸಾತ್ವಿಕಾಂಶ ಇದ್ದೇ ಇರುತ್ತೆ. ಯಾವುದು ಆಧಿಕ್ಯ ಇರುತ್ತೆ ಅದನ್ನು ತಾಮಸ ಪದಾರ್ಥ ಎಂಬುದಾಗಿ ಹೇಳ್ತೇವೆ. ಪರಮಾತ್ಮನಿಗೆ ಪ್ರಿಯವಾದದ್ದನ್ನು ಅರ್ಪಿಸಿದರೆ ಅದು ಸಮನ್ವಯ ಪೂಜೆ, ಇಲ್ಲದೇ ಇದ್ದರೆ ಅಲ್ಲ. ಹಾಗಾದ್ರೆ ಮತ್ತೆ ಈ ಸಮಸ್ಯೆ ಬಂತಲ್ಲ, ಏನು ಮಾಡಬೇಕು ಅಂದಾಗ ದಾಸರಾಯರು ಇದಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಈಗ ಭೋಗ್ಯ ವಸ್ತುಗಳೊಳಗೆ ಯೋಗ್ಯಾಯೋಗ್ಯ ರಸಗಳನ್ನು ಅರಿತು ನೀನು ಭೋಗ ಮಾಡುವ ಪದಾರ್ಥಗಳಲ್ಲಿ ಯಾವ್ಯಾವುದು ಯೋಗ್ಯ ರಸ ಇದೆ, ಯಾವುದು ಅಯೋಗ್ಯ ರಸ ಇದೆ ಅಂತ ತಿಳ್ಕೊ. ತುಂಬ ಕಷ್ಟ ಅದು ತಿಳ್ಕೊಳ್ಳೋದು. ಸಕ್ಕರೆಯಲ್ಲಿ ಯಾವುದು ಅಯೋಗ್ಯಾಂಶ, ಯಾವುದು ಅಯೋಗ್ಯ ರಸ. ಮೆಣಸಿನಕಾಯಿ ತಾಮಸ ಪದಾರ್ಥ, ಅದರಲ್ಲಿ ಯೋಗ್ಯ ಸಾತ್ವಿಕ ಪದಾರ್ಥ ಯಾವುದು ಅಂತ ತಿಳಿಯೋದು ತುಂಬ ಕಷ್ಟ. ಅದಕ್ಕೆ ದಾಸರೊಂದು ಸಮಸ್ಯೆಯನ್ನು ಬಿಡುಗಡೆ ಮಾಡ್ತಾರೆ. ಯೋಗ್ಯಾಯೋಗ್ಯರಲ್ಲಿ ನೆಲೆಸಿಪ್ಪ ಹರಿಗೆ ಯೋಗ್ಯಾಯೋಗ್ಯ ರಸಗಳನ್ನು ಅರಿತು ಸಮರ್ಪಿಸು ಅಂತ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಯೋಗ್ಯರೂ ಇದ್ದಾರೆ, ಅಯೋಗ್ಯರೂ ಇದ್ದಾರೆ. ಇದನ್ನು ಅರ್ಪಣೆ ಮಾಡಬೇಕಾದ್ರೆ ಮಾತ್ರ ವ್ಯತ್ಯಾಸ ಮಾಡ್ಕೋ ಅಂತಾರೆ ದಾಸರಾಯರು. ಸಾತ್ವಿಕ ಪದಾರ್ಥವನ್ನು ಅರ್ಪಣೆ ಮಾಡುವಾಗ ಸಾತ್ವಿಕದಲ್ಲಿರುವ ತಾಮಸವನ್ನು, ತಾಮಸ ಪದಾರ್ಥವನ್ನು ಉಂಡಾಗ ತಾಮಸದೊಳಗಿರುವ ಸಾತ್ವಿಕವನ್ನು, ರಾಜಸವನ್ನು ಉಂಡಾಗ ರಾಜಸದೊಳಗಿರುವ ಸಾತ್ವಿಕ ತಾಮಸ ಪದಾರ್ಥವನ್ನು. ನಮ್ಮ ದೇಹದಲ್ಲಿ ಸಾತ್ವಿಕರು ಇದ್ದಾರೆ, ತಾಮಸರು ಇದ್ದಾರೆ. ಸಾತ್ವಿಕರಾದ ತತ್ವಾಭಿಮಾನಿಗಳು, ತಾಮಸರಾದ ದೈತ್ಯರು ಇದ್ದಾರೆ. ಆಗ ನೀನೇನು ಮಾಡಬೇಕು? ನೇರವಾಗಿ ಅರ್ಪಣೆ ಮಾಡಬೇಡ. ನೇರವಾಗಿ ಅರ್ಪಣೆ ಅಂತೂ ಇಲ್ಲವೇ ಇಲ್ಲ. ಆದ್ದರಿಂದ ನೇರವಾಗಿ ಯೋಗ್ಯಾಯೋಗ್ಯ ರಸಗಳೆರಡನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡದೆ ನಿನ್ನೊಳಗೆ ಇರತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಅಯೋಗ್ಯರು ಇದ್ದಾರೆ. ಯೋಗ್ಯರಿಗೆ ಯೋಗ್ಯ ರಸವನ್ನು, ಅಯೋಗ್ಯರಿಗೆ ಅಯೋಗ್ಯ ರಸವನ್ನು ಕೊಟ್ಟು ಅವರ ಮೂಲಕವಾಗಿ ಪರಮಾತ್ಮನಿಗೆ ಅರ್ಪಣೆ ಮಾಡು. ಆಗ ಯೋಗ್ಯ ರಸವನ್ನು ಪರಮಾತ್ಮ ಪ್ರೀತಿಯಿಂದ ಊಟ ಮಾಡ್ತಾನೆ. ಉಂಡು ಪರಮಾತ್ಮ ಯೋಗ್ಯರಿಗೆ ಅದನ್ನು ಊಟ ಮಾಡಿಸ್ತಾನೆ.
ಅಯೋಗ್ಯ ರಸವನ್ನು ಅಯೋಗ್ಯರಿಗೆ ಊಟ ಮಾಡಿಸ್ತಾನೆ ಪರಮಾತ್ಮ. ದೈತ್ಯರಿಗೆ ಅದು ದೇವರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ, ಬೇಡ, ಇಷ್ಟು ಮಾತ್ರ ಮಾಡಿದರೆ ಸಾಕು. ನಾವು ಅಯೋಗ್ಯ ರಸವನ್ನು ಅವರು ಊಟ ಮಾಡೋದನ್ನು ನೋಡಿ ಸಂತೋಷ ಪಡ್ತಾನೆ. ಯೋಗ್ಯ ರಸವನ್ನು ಯೋಗ್ಯ ರಸರಿಗೆ ಪರಮಾತ್ಮನಿಗೆ ಕೊಟ್ಟು ತಾನೂ ತೃಪ್ತನಾಗುತ್ತಾನೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ. ನೀಚಾಧಿಷ್ಠಾನ ಅಯೋಗ್ಯರು, ತತ್ವಾಭಿಮಾನಿ ದೇವತೆಗಳಲ್ಲದೇ ಇರತಕ್ಕಂಥ ಅಯೋಗ್ಯರು, ದೈತ್ಯರು, ನೀಚರು ಅವರೊಳಗೆ ದೇವರನ್ನು ಪೂಜೆ ಮಾಡಬಹುದೇ ಅಂತ. ಆದರೆ ಪೂಜೆ ಮಾಡಬಹುದೇ ಅಂತಂದರೆ ಅದರೊಳಗಿರುವ ದೇವರಿಗೆ ಇದು ಪೂಜೆ ಅಂತ ದೇವರು ಈ ನೀಚರಸವನ್ನು ಊಟ ಮಾಡಲಿ ಅಂತಲ್ಲ, ದೃಷ್ಟಿಯಿಂದಲೂ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಕೆಲವನ್ನ ಕಣ್ಣೋಟದಿಂದ ಸ್ವೀಕಾರ ಮಾಡ್ತಾನೆ, ಕೆಲವನ್ನ ಭೋಗ ಮಾಡ್ತಾನೆ. ಹೀಗೆಲ್ಲ ಕಪಿಲ ನರಹರಿ ಭಾರ್ಗವತ್ರಯ ಅಂತೆಲ್ಲ ಇದೆ. ನಾವು ಪರಮಾತ್ಮನಿಗೆ ಕುಚೇಲ ಅಕ್ಕಿ ಅವಲಕ್ಕಿಯನ್ನು ತಂದು ಕೊಟ್ಟಾಗ ಬರೀ ಕಣ್ಣಿನಿಂದ ನೋಡಿ ಕೊಟ್ಟದ್ದು ಕೆಲವರಿಗೆ, ತಾನು ಉಂಡು ಕೊಟ್ಟು ಮಿಕ್ಕಿದ್ದನ್ನು ಕೆಲವರಿಗೆ ಕೊಟ್ಟದ್ದು, ತಾನು ಮುಟ್ಟಿ ಕೊಟ್ಟದ್ದು ಕೆಲವರಿಗೆ, ಹೀಗೆ 3 ಭಾಗ ಮಾಡಿಕೊಟ್ಟ ಅಂತಿದೆ. ಆದ್ದರಿಂದ ಪರಮಾತ್ಮನನ್ನು ನೀಚ ಪ್ರತಿಮೆಗಳಾದ ಅಸುರರಲ್ಲಿ ನಾವು ಪೂಜೆಯನ್ನು ಮಾಡಬಾರದು, ಅದನ್ನು ಅರ್ಪಣೆ ಮಾಡೋದಲ್ಲ. ಆದ್ದರಿಂದ ನೀಚಾಧಿಷ್ಠಾನ ಬೇಡ ಅಂದಿದ್ದಾರೆ. ಜ್ಞಾನಿಗಳಾದ ಉತ್ತಮ ಪ್ರತಿಮೆಗಳಲ್ಲಿ ನಾವು ಮಾಡುವ ಪೂಜೆಯನ್ನು ಜ್ಞಾನಿಗಳು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ ಎಂಬತಕ್ಕಂಥ ಅಭಿಪ್ರಾಯದಿಂದ ನೀಚಾಧಿಷ್ಠಾನದಲ್ಲಿ ಬೇಡ ಅಂದಿದ್ದಾರೆ. ಆದರೂ ಶುನಿಚೈವ ಶ್ವಪಾಕೇಚ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ ಪರಮಾತ್ಮ ಇದ್ದಾನೆ ಅಂತ ತಿಳಿಯಬೇಕು. ಆದರೆ ಉಪಾಸನೆ ಆಗೋದಿಲ್ಲ, ಬಹಳ ಕಷ್ಟ. ಆದ್ದರಿಂದ ಭೋಗ್ಯ ವಸ್ತುಗಳಲ್ಲಿ ಯೋಗ್ಯ ರಸವೇ ಇರಲಿ ಅಯೋಗ್ಯ ರಸವೇ ಇರಲಿ, ತಾನು ಯಾವುದನ್ನೂ ಬಯಸದೆ ಪರಮಾತ್ಮನಿಗೆ ಅರ್ಪಣೆ ಮಾಡಿ, ಪರಮಾತ್ಮ ಇದು ನಮಗೆ ಕೊಟ್ಟಿದ್ದಾನೆ ಅಂತ ಆ ಪ್ರಸಾದವನ್ನು ತಾನು ಊಟ ಮಾಡಬೇಕು. ಆಗ ಈ ಉಪಾಸನೆ ಅವನಿಗೆ ಸಿದ್ಧಿಸಿಬಿಡ್ತು ಅಂತಂದರೆ ಅವನು ತಾಮಸಾಹಾರವನ್ನು ತಗೊಂಡರೂ ಕೂಡ ಆಪತ್ತು ಕಾಲ ಬಂದಾಗ ಪರಮಾತ್ಮನಿಗೆ ಅರ್ಪಣೆ ಮಾಡುತ್ತಾನೆ ಎಂಬುದರ ಚಿಂತನೆ ಬಂದಾಗ ಅವನಿಗೆ ದೋಷ ಬರೋದಿಲ್ಲ. ಸಮನ್ವಯ ಪೂಜೆಯ ಫಲವಾಗಿ ಉಪಾಸಕರು ಹೀಗೆ ಉಣ್ಣುವ ಜೀವನ್ಮುಕ್ತರು ಅಂತ ಅನಿಸುತ್ತಾರೆ ಅಂತ ಹೇಳಿದ್ದಾರೆ. ಮುಕ್ತನಾಗ್ತಾನೆ ಅಂದರೆ ಪಾಪರಹಿತನಾಗುತ್ತಾನೆ. ಪ್ರಾಕೃತ ಶರೀರದಿಂದ ಜೀವಂತನಾಗಿದ್ದೇ ಅವನು ಮುಕ್ತನಾಗಿರ್ತಾನೆ. ಇದಾದ ಮೇಲೆ ಇದರ ಜೊತೆಗೆ ಮತ್ತೊಂದು ಯೋಗ್ಯಾಯೋಗ್ಯ ರಸಗಳನ್ನರಿತು ಯೋಗ್ಯಾಯೋಗ್ಯರೊಳಗಿರುವ ಅವರ ಅಂತರ್ಯಾಮಿಯಾದ ಭಗವಂತನಿಗೆ ಅರ್ಪಣೆ ಮಾಡು ಅಂತ ಹೇಳಿದ ಮೇಲೆ ಮತ್ತೊಂದು ನಾವು ಜೀವನದಲ್ಲಿ ಕಲಿಯಬೇಕಾದ ಪಾಠವನ್ನು ಹೇಳ್ತಾರೆ. ಯಾವುದದು ಅಂದಾಗ ಇದು ಊಟದ ವಿಚಾರವಾದರೆ ಜೀವನದ ವಿಚಾರ ಮತ್ತೊಂದಿದೆ, ಮಾನಸಿಕವಾದದ್ದು. ಭಾಗ್ಯ ಬಡತನ ಬರಲು ಹಿಗ್ಗದೆ ಕುಗ್ಗಿಸೊರಗದೆ, ಇದೊಂದು ಅದ್ಭುತವಾದ ಪೂಜೆಯನ್ನು ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ಭಾಗ್ಯ ಬಂದರೆ ಹಿಗ್ಗಬೇಡ, ಬಡತನ ಬಂದರೆ ಕುಗ್ಗಿ ಸೊರಗಬೇಡ ಅಂತ. ಸಾಧ್ಯವೇ ಇಲ್ಲ. ನಾವಂತೂ ಸಾಮಾನ್ಯರಾದ ತುಂಬ ಕಡಿಮೆ ಅಧಿಕಾರಿಗಳು ನಾವು. ನಮಗೆ ಭಾಗ್ಯ ಬಂದರೆ ಕುಣಿದೇ ಇರೋಕ್ಕಾಗಲ್ಲ, ಮತ್ತು ಬಡತನ ಬಂದರೆ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳದೆ ಇರಲಿಕ್ಕಾಗಲ್ಲ. ಹೇಳ್ಬೋದು, ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ, ಇಟ್ಟಾಂಗೆ ಇರುವೇನೋ ಹರಿಯೇ, ನೀ ಏನು ಕೊಟ್ಟರು ಇರ್ತೀವಿ ಅಂತ ಬಾಯಲ್ಲಿ ಹೇಳ್ತೀವಿ, ಆದರೂ ಮನಸ್ಸಲ್ಲಿ ಅಯ್ಯೋ ಹೀಗಾಯ್ತಲ್ಲ ಅಂತ ಕುಗ್ಗುತ್ತೀವಿ. ಬಂತಲ್ಲ ನನ್ನ ಸಮಾನ ಯಾರಿದ್ದಾರೆ ಅಂತ ಹಿಗ್ಗುತ್ತೀವಿ ನಾವು. ಆದರೆ ಹಾಗೆ ಇದ್ದವರಿದ್ದಾರೆ, ಭಾಗ್ಯ ಬಡತನ ಬರಲು ಹಿಗ್ಗಿ ಕುಗ್ಗದೆ ಇದ್ದವರಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಿಗೆ ಎಂಥ ಬಡತನ ಬಂತು, ಭಯಂಕರವಾದ ಬಡತನ ಬಂದರೂ ಕೂಡ ಹಿಗ್ಗಲಿಲ್ಲ, ಒಂದು ದಿವಸ ಹಿಗ್ಗಲಿಲ್ಲ. ಇಷ್ಟು ನಾನು ಪಾಂಡಿತ್ಯ ಪಡೆದಿದ್ದೇನೆ, ಭಗವಂತನ ಉಪಾಸನೆ ಮಾಡ್ತಾ ಇದ್ದೇನೆ, ಪರಿಮಳಾದಿ ಗ್ರಂಥಗಳನ್ನು ಮಹಾಭಾಷ್ಯಾದಿಗಳ ಅಧ್ಯಯನವನ್ನು ಮಾಡಿದ್ದೇನೆ, ಇಂಥ ಉತ್ತಮ ನಾನು, ನನಗೆ ಬಂತಲ್ಲ ಈ ಬಡತನ ಅಂತ ಅನ್ನಲಿಲ್ಲ. ಆ ಬಡತನದಲ್ಲೂ ಭಗವಂತನ, ದುಃಖದಲ್ಲೂ ಭಗವಂತನ ಚಿಂತನೆ ಮಾಡಿದರು ರಾಘವೇಂದ್ರ ಸ್ವಾಮಿಗಳು. ಭಯಂಕರವಾದ ಬಡತನ ಬಂದಿತ್ತು ಅವರಿಗೆ. ಎಂಥ ಭಯಂಕರವಾದ ಬಡತನ! ಕಾಲೇ ಕಾಲೇ ಲಭ್ಯತೆ ನಾಸ್ಯ ಭುಕ್ತಂ ಲಬ್ಧಂ. ಆ ಊಟ ಸಿಗ್ತಾ ಇರಲಿಲ್ವಂತೆ, ಸಿಕ್ಕರೆ ಊಟ ಮಾಡಲಿಕ್ಕೆ ಎಲೆ ಇಲ್ಲ. ನದಿಯ ಬಂಡೆ ಮೇಲೆ ಅದನ್ನು ಭಿಕ್ಷೆ ಬೇಡದ ಪದಾರ್ಥ, ಕೊಟ್ಟ ಪದಾರ್ಥವನ್ನು ಹಾಕ್ಕೊಂಡು ಊಟ ಮಾಡ್ತಾ ಇದ್ರಂತೆ. ಹಾಗಾಗಿ ಹಿಗ್ಗಿ ದುಃಖಪಟ್ಟು ನೆಲದಲ್ಲಿ ಬಿದ್ದು ಹೊರಲಾಡಿ ಮಾಡಿಲ್ಲ. ಆ ಕಾಲದಲ್ಲಿ ಭಗವಂತ ಚಿಂತನೆ ಮಾಡ್ತಾ ಇದ್ದರೆ ಈ ಭಾಗ್ಯ ಬಡತನಗಳು
ಹೆಚ್ಚು ಮನಸ್ಸಿನ ಮೇಲೆ ದುಷ್ಪರಿಣಾಮವನ್ನು ಬೀರೋದಿಲ್ಲ. ಇದು ಸಜ್ಜನರ ಅನುಭವ. ಅದನ್ನು ಮಾಡಬೇಕದಕ್ಕೆ ದಾಸರಂತಾರೆ, ಭಾಗ್ಯ ಬಡತನ ಬರಲು ಹಿಗ್ಗದೆ ಕುಗ್ಗಿ ಸೊರಗದೆ. ನಾವು ಏನು ಊಟ ಮಾಡ್ತಾ ಇದ್ದೀವಲ್ಲ ಬಿಂಬನ ಪ್ರೀತಿ, ಅದು ಭಾಗ್ಯ ಬರಲಿ ಬಡತನ ಬರಲಿ ಬೇಕಾದ್ದು ಬರಲಿ, ಬಿಂಬನ ಪೂಜೆ ಎಂಬತಕ್ಕಂಥ ಪ್ರಜ್ಞೆ ಸದಾ ಜಾಗೃತವಾಗಿದ್ದರೆ ಈ ಉಪದೇಶವನ್ನು ಸ್ವೀಕಾರ ಮಾಡಬೇಕಾಗೇ ಇಲ್ಲ. ಭಾಗ್ಯ ಬಡತನ ಬರಲು ಹಿಗ್ಗದೆ ಕುಗ್ಗಿ ಸೊರಗದೆ ಅಂತ ಹೇಳಬೇಕಾಗೇ ಇಲ್ಲ. ಅದು ಟ್ರೈನ್ ಅಪ್ ಆಗಿಬಿಡ್ತೀವಿ ನಾವು. ಆ ಹಿಗ್ಗೋದು ಕುಗ್ಗೋದು ಇಲ್ಲದಂತೆ, ಬಿದ್ದು ಹೊರಳಾಡದಂತೆ, ಎದ್ದು ಕುಣಿಯದಂತೆ, ಬಿಂಬನ ಪೂಜೆ ಇದೆಲ್ಲವೂ ಎನ್ನುವ ಅನುಸಂಧಾನ ಮೊದಲಿನಿಂದ ಬೆಳೆಸ್ಕೊಂಡು ಬಂದುಬಿಟ್ರೆ ಅದು ಭಾಗ್ಯ ಬಂದರೂ ಬಿಂಬನ ಪೂಜೆ, ಬಡತನ ಬಂದರೂ ಬಿಂಬನ ಪೂಜೆ, ಭಾಗ್ಯ ಕೊಟ್ಟದ್ದು ಭಗವಂತ, ಬಡತನ ಕೊಟ್ಟದ್ದು ಭಗವಂತ ಅನ್ನುವ ಈ ಚಿಂತನೆ ನಮಗೆ ಬಂದುಬಿಟ್ರೆ, ಜಾಗೃತವಾಗಿಬಿಟ್ರೆ, ಹಾಗೆ ಅವನೇನಾಗಿಬಿಡ್ತಾನೆ, ಬಹಳ ದೊಡ್ಡ ಮಟ್ಟಕ್ಕೆ ಏರಿಬಿಡ್ತಾನೆ, ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿ ಆಗುತ್ತಾನೆ. ಅಪರೋಕ್ಷ ಜ್ಞಾನ ಬಂತು ಅಂದರೆ ಆ ಜ್ಞಾನಿ ಹಿಗ್ಗೋದಿಲ್ಲ, ಕುಗ್ಗೋದಿಲ್ಲ. ವಿಜಯದಾಸರಿಗೆ ಸಂಪತ್ತು ಬಂತು, 100 ಜನ ಹಿಂದೆ ಬಂದರು, ಹಿಗ್ಗಲಿಲ್ಲ. ಬಡತನ ಬಂದಾಗ ಅವರಿಗೆ ಎಚ್ಚರಿಕೆ ಇರಲಿಲ್ಲ. ಆದರೂ ಎಲ್ಲಿಗೆ ಹೋದರು? ಸೀದಾ ಕಾಶಿಗೆ ಹೋದರು. ಎಲ್ಲಿಯ ಚೀಕಲಪರ್ವಿ, ಎಲ್ಲಿಯ ಕಾಶಿ, ಅಲ್ಲಿಯ ತನಕ ಯಾತ್ರೆ ಮಾಡ್ಕೊಂಡು ಹೋದರು. ಭಗವದ್ ಅನುಗ್ರಹಕ್ಕೆ ಪಾತ್ರರಾದರು. ಆದ್ದರಿಂದ ಅಪರೋಕ್ಷ ಜ್ಞಾನಿ ಆಗಿದ್ದರೆ ಅಲ್ಲೇನಾರು ದುಃಖ ಬಂದರೆ ಏನಾಗಲ್ಲ. ಜನಕ ಮಹಾರಾಜ ಮಿಥಿಲಾಪಟ್ಟಣ ಸುಡ್ತು ಅಂದರು ಜನಕ ಮಹಾರಾಜನಿಗೆ, ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚಿನ್ನ ದಕ್ಷ್ಯತೆ. ಸುಡ್ತಾ ಇರುವ ಈ ಮಿಥಿಲಾಪಟ್ಟಣದಲ್ಲಿ ನಂದು ಯಾವುದೂ ಇಲ್ಲ ಅಂದ. ನನ್ನದು ಅಂತ ಯಾವುದೂ ಇಲ್ಲ, ಎಲ್ಲ ಪ್ರಕೃತಿಯ ದೇಹ. ಈ ದೇಹ ಪ್ರಕೃತಿಯದು, ನಂದು ಯಾವುದೂ ಇಲ್ಲ. ಮಣ್ಣಿಂದ ಕಾಯ ಮಣ್ಣು, ಅದರಿಂದ ನಂದೇನೂ ಇಲ್ಲ ಅಂದ. ಹಾಗೆ ಈ ಸಮನ್ವಯ ಪೂಜೆಯನ್ನು ಮಾಡೋದೇ, ಇದನ್ನೇ ತಿಳಿದು ಪೂಜೆ ಮಾಡೋದೇ ಇದೇ ಸಮನ್ವಯ ಪೂಜೆಯ ಫಲ. ಈ ಸಮನ್ವಯ ಪೂಜೆಯನ್ನು ಮಾಡಿದರೆ ಇಂಥ ಸ್ಥಿತಿ ನಮಗೆ ಬರುತ್ತೆ. ಆದ್ದರಿಂದ ಸದ್ಭಕ್ತಿ ವೈರಾಗ್ಯಗಳನ್ನೇ ಮಾಡು ನೀ ನಿರ್ಭಾಗ್ಯ ನೆನೆಸದಲೇ. ಹೀಗೆ ಯೋಗ್ಯಾಯೋಗ್ಯ ರಸಗಳಲ್ಲಿ ಯೋಗ್ಯಾಯೋಗ್ಯರನ್ನು ತಿಳಿದು ಅಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಅರ್ಪಣೆ ಮಾಡಿದರೆ ಮನಸ್ಸು ಶುಭವಾದ ವಸ್ತುವಿನಲ್ಲೂ ಅಶುಭ ರಸ ಇದೆ, ಅಶುಭವಾದ ರಸದಲ್ಲೂ ಕೂಡ ಶುಭ ರಸ ಇದೆ ಎಂಬುದನ್ನು ಮನಸ್ಸು ಭಕ್ತಿ ವೈರಾಗ್ಯ ಸಂಪಾದನೆಯಲ್ಲೇ ಒಲವು ತೋರುತ್ತೆ. ಆಪತ್ತು ಬಂದಾಗ ಅವನ ವಿಚಲಿತನಾಗೋದಿಲ್ಲ. ಈ ಒಂದು ಪಾಠ ಅವನಿಗಿತ್ತು ಅಂತಂದರೆ ಮನಸ್ಸು ವಿಚಲಿತವಾಗೋದಿಲ್ಲ. ಈ ಪಾಠ, ಈ ಉಪಾಸನೆ, ಬಿಂಬಾರ್ಪಣ, ಈ ಸಮನ್ವಯ ಪೂಜೆ ಎಂಬತಕ್ಕಂಥದ್ದು ಅವನಿಗಿದ್ದರೆ ಶುಭೇ ಚೈವ ಅಶುಭಂ ಧ್ಯಾಯೇತು ವಿಪತ್ತಾವಪಿ ಧೀರದೀಹಿ ಅಧೀರಸ್ಯ ಶುಭಂ ನ ಸ್ಯಾತ್ ಇಹಲೋಕೆ ಪರತ್ರ ಚ ಅಂತ ವಿಷ್ಣುರಹಸ್ಯದ ಮಾತನ್ನೇ ಜಗನ್ನಾಥದಾಸರು ಈಗ ನಮಗೆ ಹೇಳಿಕೊಡ್ತಾ ಇದ್ದಾರೆ. ಹೀಗೆ ಮನಸ್ಸಿನ ಸ್ಥೈರ್ಯದ ಸಂಪಾದನೆ ಸಮನ್ವಯ ಪೂಜೆಯನ್ನು ಮಾಡೋಣದರಿಂದ ನಮಗೆ ಲಭ್ಯವಾಗತ್ತೆ. ಹಾಗಾಗಿ ಜಗನ್ನಾಥದಾಸರು ಒಳ್ಳೆಯ ಪಾಠವನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಭೋಗ್ಯ ವಸ್ತುಗಳೊಳಗೆ ಯೋಗ್ಯ ರಸಗಳನ್ನರಿತು ಯೋಗ್ಯರಲ್ಲಿ ನೆಲಸಿಪ್ಪ ಹರಿಗೆ ಸಮರ್ಪಿಸನು ದಿನದೀ. ಭಾಗ್ಯ ಬಡತನ ಬರಲು ಹಿಗ್ಗದೆ ಕುಗ್ಗಿ ಸೊರಗದೆ ಸದ್ಭಕುತಿ ವೈರಾಗ್ಯಗಳನ್ನೇ ಮಾಡು ನೀ ನಿರ್ಭಾಗ್ಯ ನೆನೆಸದಲೇ. ಯಾವಾಗ ನೀ ಅರ್ಪಣೆ ಮಾಡಲ್ಲ, ಬಿಂಬಾರ್ಪಣೆ ಮಾಡಲ್ಲ, ನೀನಾಗ ದೌರ್ಭಾಗ್ಯವಂತನಾಗಿತ್ಯಾ, ನಿರ್ಭಾಗ್ಯವಂತನಾಗಿತ್ಯಾ. ಅದಾಗಬಾರದು. ಆದ್ದರಿಂದ ಹೀಗೆ ಮಾಡು ಎಂಬುದಾಗಿ ಹೇಳ್ತಾ ಹೀಗೆ ಈ ವಿಚಾರವನ್ನು ಹೇಳಿ ಮುಂದಿನ 24ನೇ ಪದ್ಯದಲ್ಲಿ ಎಲ್ಲ ಸಾಧನಗಳನ್ನು ದೇವರಿಗೆ ಅರ್ಪಣೆ ಮಾಡೋದೇ ವ್ಯತಿರೇಕ ಪೂಜೆ ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾರೆ. ಸ್ಥಳ ಜಲಾದ್ರಿಗಳಲ್ಲಿ ಜನಿಸುವ ಫಲಸು ಪುಷ್ಪಜ ಗಂಧ ರಸಶ್ರೀ ತುಳಸಿ ಮೊದಲಾದ ಖಿಲ ಪೂಜಾ ಸಾಧನ ಪದಾರ್ಥ ಹಲವು ಬಗೆಯಿಂದರ್ಪಿಸುದ ಬಾಂಬೊಳೆಯ ಜನಕಗೆ ನಿತ್ಯ ನಿತ್ಯದಿ ತಿಳಿಯುವುದು ಇವು ವ್ಯತಿರೇಕ ಪೂಜೆಗಳೆಂದು ಕೋವಿದರು. ಸ್ಥಳ ಜಲಾದ್ರಿಗಳಲ್ಲಿ ಜನಿಸುವ ಫಲಸು ಪುಷ್ಪಜ ಗಂಧರಸ ಶ್ರೀ ತುಳಸಿ ಮೊದಲಾದ ಖಿಲ ಪೂಜಾ ಸಾಧನ ಪದಾರ್ಥ ಹಲವು ಬಗೆಯಿಂದರ್ಪಿಸುದ ಬಾಂಬೊಳೆಯ ಜನಕಗೆ ನಿತ್ಯ ನಿತ್ಯದಿ ತಿಳಿಯುವುದಿವು
ವ್ಯತಿರೇಕ ಪೂಜೆಗಳೆಂದು ಕೋವಿದರು. ಪದಚ್ಛೇದ. ಸ್ಥಳ, ಜಲ, ಅದ್ರಿಗಳಲ್ಲಿ ಜನಿಸುವ ಫಲ, ಸು ಪುಷ್ಪ, ಜ ಗಂಧ, ರಸ ಶ್ರೀ ತುಳಸಿ ಮೊದಲಾದ ಅಖಿಲ ಪೂಜಾ ಸಾಧನ ಪದಾರ್ಥ ಹಲವು ಬಗೆಯಿಂದ ಅರ್ಪಿಸುತ್ತ ಬಾಂಬೊಳೆಯ ಜನಕಗೆ ನಿತ್ಯದಿ ತಿಳಿಯುವುದು ಇವು ವ್ಯತಿರೇಕ ಪೂಜೆಗಳು ಎಂದು ಕೋವಿದರು. ಸ್ಥಳ ಅಂದರೆ ನೆಲ, ಜಲ ಅಂದರೆ ನೀರು, ಅದ್ರಿ ಅಂದರೆ ಬೆಟ್ಟ. ಇವುಗಳಲ್ಲಿ ಪದಾರ್ಥಗಳು, ನಾನಾ ಪದಾರ್ಥಗಳು ಉತ್ಪನ್ನವಾಗತ್ತೆ. ಫಲ ಉತ್ಪನ್ನವಾಗತ್ತೆ, ಹೂ ಉತ್ಪನ್ನವಾಗತ್ತೆ. ಅದರ ಪರಿಮಳವನ್ನು, ಅದರ ರಸವನ್ನು, ಶ್ರೀ ತುಳಸಿ ಮುಂದಾಗಿರ್ತಕ್ಕಂಥ ಎಲ್ಲ ಪೂಜೆಗೆ ಯೋಗ್ಯವಾದ, ಪೂಜಾರ್ಹವಾದ ಸಾಧನ ಪದಾರ್ಥಗಳನ್ನು ಹಲವು ಬಗೆಯಿಂದ ಗಂಗಾಜನಕನಿಗೆ ನಿತ್ಯ ಅರ್ಪಣೆ ಮಾಡು. ವಿಭೂತಿ ಸಂಧಿಯಲ್ಲಿ ಹೇಳಿದ್ದಾರೆ ಇದನ್ನು, ಹೇಗೆ ಯಾವ್ಯಾವುದನ್ನು ಅರ್ಪಣೆ ಮಾಡಬೇಕು ಅಂತ. ಇದನ್ನೇ ಜ್ಞಾನಿಗಳು ವ್ಯತಿರೇಕ ಪೂಜೆ ಅಂತ ಹೇಳ್ತಾರಪ್ಪ ಅಂತ ಹೇಳಿದ್ದಾರೆ. ನೆಲದಲ್ಲಿ, ಜಲದಲ್ಲಿ, ಬೆಟ್ಟಗಳಲ್ಲಿ ಹುಟ್ಟತಕ್ಕಂಥ ಹಣ್ಣುಗಳು ನಿಷಿದ್ಧವಾಗಿರಬಾರದು, ಸುಗಂಧಭರಿತವಾಗಿರಬೇಕು, ಒಳ್ಳೆಯ ರಸ ಇರಬೇಕು. ಶ್ರೀ ತುಳಸಿ ಮುಂತಾದ ಎಲ್ಲ ಪೂಜಾ ಸಾಧನ ಪದಾರ್ಥಗಳನ್ನು ಹಲವು ಬಗೆಯಿಂದ ಪರಮಾತ್ಮನಿಗೆ ಅರ್ಪಣೆ ಮಾಡು. ಅರ್ಘ್ಯ, ಪಾದ್ಯ, ಆಚಮನೀಯ, ಹಲವು ಬಗೆ ಈ ರೀತಿಯಾಗಿ ಪೂಜೆಯನ್ನು ಪರಮಾತ್ಮನಿಗೆ ಮಾಡಬೇಕು. ಸ್ನಾತ್ವ ಸಂಪೂಜೆಯೇದ್ ವಿಷ್ಣುಂ ವೇದ ತಂತ್ರೋಕ್ತ ಮಾರ್ಗತಃ ಅಂತ ಕರ್ಮ, ತಂತ್ರ ಮತ್ತು ವೇದ ಎರಡು ರೀತಿಯಿಂದಲೂ ಪರಮಾತ್ಮನಿಗೆ ಎರಡು ಕಣ್ಣಿದ್ದಂತೆ ಅವೆರಡರಿಂದ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಬೇಕು. ಆದ್ದರಿಂದ ಶ್ರೀ ತುಳಸಿ ಮೊದಲಾದ ಪೂಜಾ ಸಾಧನ ಪದಾರ್ಥವನ್ನು ಸಾಲಿಗ್ರಾಮದಲ್ಲಿ ಹೇಗೆ ಪರಮಾತ್ಮನ ನಿತ್ಯ ಸನ್ನಿಧಾನ ಇದೆ, ಹಾಗೆ ಶ್ರೀ ತುಳಸಿಯಲ್ಲೂ ಪರಮಾತ್ಮನ ಸನ್ನಿಧಾನ ಇದೆ. ಅದರಲ್ಲಿರುವ ರೂಪಗಳನ್ನು ಚಿಂತನೆ ಮಾಡ್ತಾ ಶ್ರೀ ತುಳಸಿಯಲ್ಲಿ ತುಳಸಿ ಎಂಬತಕ್ಕಂಥವಳು ತುಳಸಿ ಜಾಂಬವತಿ ಇತ್ಯುಕ್ತ ಲಕ್ಷ್ಮ್ಯಾವೇಶೇನ ಸಂಯುತ ತಯಾ ಸಂಪೂಜೆಯೇದ್ ವಿಷ್ಣುಂ ವಿಷ್ಣುಲೋಕಂ ಅವಾಪ್ನುಯಾತ್ ಅಂತ ಪದ್ಮಪುರಾಣದ ಉತ್ತರಖಂಡದಲ್ಲಿ ತುಳಸಿ ಎಂಬತಕ್ಕಂಥವಳು ಜಾಂಬವತಿ. ಇವಳು ಲಕ್ಷ್ಮೀದೇವಿ ಆವೇಶಕ್ಕೆ ಒಳಗಾಗಿರ್ತಾಳೆ. ಲಕ್ಷ್ಮೀದೇವಿ ಆವೇಶಕ್ಕೆ ಒಳಗಾದಾಗ ತನ್ನ ಸಮಾನರಾದ ಜಾಂಬವತಿ, ಕಾಳಿಂದಿ, ಭದ್ರಾ, ನೀಲ, ಮಿತ್ರವಿಂದರಕ್ಕಿಂತ ಮೇಲಿನ ಕಕ್ಷಕ್ಕೆ ಅವಳು ಬರ್ತಾಳೆ. ಆದ್ದರಿಂದ ಅಂಥ ಜಾಂಬವತಿ ತುಳಸಿಯಾಗಿ ಬಂದಿದ್ದಾಳೆ. ತುಳಸಿ ಶಾಸ್ತ್ರೋಕ್ತವಾದ ಜ್ಞಾನವನ್ನು ಸಂಪಾದನೆ ಮಾಡಿ ಉಪಾಸನೆಗಳನ್ನು ಮಾಡಿದರೆ ಏನು ಫಲ ಬರಬೇಕೋ ಹಾಗೆ ತುಳಸಿ ಗಿಡವನ್ನು ಬೆಳೆಸೋದು, ತುಳಸಿಯಿಂದ ಭಗವಂತನಿಗೆ ಪೂಜೆ ಮಾಡ್ಬೋದು. ಇವೆಲ್ಲವೂ ಕೂಡ ಅದೇ ರೀತಿಯಾದ ಪುಣ್ಯಕ್ಕೆ ಕಾರಣವಾಗತ್ತೆ. ಅಂದರೆ ಪರಂಪರೆಯ ಜ್ಞಾನವನ್ನು ಹುಟ್ಟಿಸಿ ಪರಮಾತ್ಮನ ಅನುಗ್ರಹಕ್ಕೆ ನಮ್ಮನ್ನು ಪಾತ್ರವನ್ನಾಗಿ ಮಾಡುತ್ತೆ. ಆದ್ದರಿಂದ ಸಾಲಿಗ್ರಾಮದಲ್ಲಿ ಹೇಗೆ ನಿತ್ಯ ಸನ್ನಿಧಾನವೋ ಶ್ರೀ ತುಳಸಿಯಲ್ಲೂ ಕೂಡ ಅನೇಕ ಪದಾರ್ಥಗಳಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರುತ್ತೆ. ಲಕ್ಷ್ಮೀದೇವಿ ನಮ್ಮಲ್ಲಿದ್ದು ಪದಾರ್ಥಗಳಲ್ಲಿದ್ದು ತಾನು ಪೂಜೆ ಮಾಡ್ತಾಳೆ ಎಂಬತಕ್ಕಂಥ ಅನುಸಂಧಾನವನ್ನು ನಾವು ಚಿಂತನೆ ಮಾಡ್ತಾ ಲಕ್ಷ್ಮಿಯ ಒಳಗಿದ್ದು, ಸಾಲಿಗ್ರಾಮದ ಒಳಗಿದ್ದು, ನಮ್ಮೊಳಗಿದ್ದು ಪರಮಾತ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಅವನಿಂದ ಅವನೇ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಆರಾಧ್ಯಸೆ ಪ್ರಾಣಭೃತಾಂ ಪ್ರಣೇತ್ರ ಅಂತ ವಾಯುದೇವರು ಇದ್ದು ನಮ್ಮಲ್ಲಿ ಪೂಜೆಯನ್ನು ಪರಮಾತ್ಮನಿಗೆ ಮಾಡ್ತಾರೆ ಎಂಬ ಅನುಸಂಧಾನವನ್ನು ಜ್ಞಾನಿಗಳು ತಿಳಿಯಬೇಕು, ತಿಳಿಯುತ್ತಾರೆ. ಹಲವು ಬಗೆಯಿಂದರ್ಪಿಸುತ್ತ ಬಂಬೊಳೆಯ ಜನಕಗೆ ನಿತ್ಯ ಗಂಗಾಜನಕನಾದ ಪರಮಾತ್ಮ. ಆದ್ದರಿಂದ ಆಕಾಶಗಂಗೆಯವಳು, ಅದಕ್ಕೆ ಜನಕನಾದ ಪರಮಾತ್ಮನನ್ನು ನಾನಾ ಬಗೆಯಿಂದ ಪರಮಾತ್ಮನಿಗೆ ಪೂಜೆಯನ್ನು ಮಾಡಬೇಕು. ನೀರನ್ನು ಪರಮಾತ್ಮ ಕೊಟ್ಟಿದ್ದರಿಂದ ನಾವು ಸುಖಿಗಳಾಗಿದ್ದೇವೆ. ಬೇಕಾದ್ದು ಕುಡಿಯಿರಿ, ಬಾಯಾರಿಕೆ ಬಂದಾಗ ನೀರು ಕುಡಿದಷ್ಟು ಸಂತೋಷವಾಗೋದಿಲ್ಲ. ರಸೋಹಮಪ್ಸು ಕೌಂತೆಯ ಅಂತ ಅದರೊಳಗೆ ಮಹತ್ವವನ್ನು ಪರಮಾತ್ಮ ಇದ್ದು ಕೊಟ್ಟಿದ್ದಾನೆ. ಅವನು ಕೊಟ್ಟ ಜಲವನ್ನು ಅವನಿಗೆ ಕೊಡಬೇಕು. ತುಳಸಿಯೂ ಕೂಡ ದೇವರಿಂದ ಹುಟ್ಟಿದವಳೆ. ಜಲಜಾಕ್ಷಣ ಮಲಕಜ್ಜಲ ಬಿಂದು ಪೀಯೂಷ ಕಲಶದಲ್ಲಿ ಬೀಳೆ ಜನಿಸೀದಿ ಅದರಿಂದ ಅಂತ ಪರಮಾತ್ಮ ಧನ್ವಂತರಿ ರೂಪಿಯಾಗಿ ಬಂದಾಗ ಅವನ ಪರಮಂಗಳವಾದ ಹರ್ಷಾಶ್ರು, ಆನಂದದ ಕಣ್ಣೀರು, ಆ ತೊಟ್ಟು ನೀರು ಬಿತ್ತು ಅಮೃತ ಕಲಶದಲ್ಲಿ.
ಆ ಬಿದ್ದಾಗ ಅಲ್ಲಿಂದ ಹುಟ್ಟಿದವಳೇ ತುಳಸಿ, ಶ್ರೀ ತುಳಸಿ. ಅದಕ್ಕೆ ತುಳಸಿ ಅಮೃತ ಜನ್ಮಾಸಿ ಸದಾತ್ವಂ ಕೇಶವ ಪ್ರಿಯೆ. ಪರಮಾತ್ಮನಿಗೆ ಅತ್ಯಂತ ಪ್ರಿಯಳಾದವಳು, ಒಲ್ಲನೋ ಹರಿಕೊಳ್ಳನೋ. ಎಲ್ಲ ಸಾಧನೆಗಳಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರಿಕೊಳ್ಳನೋ. ಆದ್ದರಿಂದ ಪರಮಾತ್ಮನಿಗೆ ತುಳಸಿ ಬೇಕೇ ಬೇಕು. ತುಳಸಿಯನ್ನು ತರುವಾಗ ಮಧ್ಯಾಹ್ನ ಆಗಬಾರದು, 11:30 ಮೇಲೆ ಆಗಬಾರ್ದು, ನಿಷಿದ್ಧ ತಿಥಿವಾರಗಳಾಗಬಾರದು. ಗಿಡಕ್ಕೆ ನೋವಾಗದಂತೆ ತುಳಸಿಯನ್ನು ಕೇಶವಾರ್ಥಂ ಚಿನೋಮಿತ್ವಾಂ, ಪರಮಾತ್ಮನ ಪೂಜೆಗಾಗಿ ನಿನ್ನನ್ನು ಬಿಡಿಸ್ತಾ ಇದ್ದೀನಿ ಅಂತ ತುಳಸಿಗೆ ನಮಸ್ಕಾರವನ್ನು ಮಾಡಿ, ಯಾರದೋ ಮನೆಯಲ್ಲಿ ಹೇಳದೆ ಕೇಳದೆ ತರಬಾರದು. ನಮ್ಮ ಮನೆಯಲ್ಲೇ ಬೆಳೆದ ತುಳಸಿ ಆದರೆ ಬಹಳ ಒಳ್ಳೆಯದು, ಇರಲಿ. ವಿಷ್ಣುವರ ಹರ್ಷಾಶ್ರು ಸಂಭೂತೆ ಅವಳು, ಪರಮಾತ್ಮನ ಆನಂದ ಭಾಸ್ಕರಗಳಿಂದ ಹುಟ್ಟಿದ್ದಾಳೆ, ಅವಳಿಗೆ ಅದನ್ನು ಕೊಡಬೇಕು. ದೇವರಿಗೆ ತುಂಬ ಪ್ರೀತಿಯಂತೆ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾರಮಣಗರ್ಪಿತವನೆಲು ಹೂವ ತರುವರ ಮನೆಗೆ ಹುಲ್ಲ ತರುವ. ಇದೇ ವ್ಯತಿರೇಕ ಪೂಜೆ. ಹೀಗೆ ನಿತ್ಯ ಶ್ರೀ ತುಳಸಿ ಗಂಗೋದಕಗಳನ್ನು ವ್ಯತಿರೇಕ ಪೂಜೆ ಎಂಬುದಾಗಿ ತಿಳಿಯಬೇಕು. ತುಳಸಿ ಗಂಗೋದಕಗಳು ಪರಮಾತ್ಮನೇ ನಿರ್ಮಾಣ ಮಾಡಿ ನಮಗೆ ಕೊಟ್ಟ ಪದಾರ್ಥಗಳು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಪರಮಾತ್ಮ ನಮಗೆ ಕೊಟ್ಟದ್ದನ್ನೇ ಪರಮಾತ್ಮನಿಗೆ ಕೊಡ್ತಾ ಇದ್ದೀವಿ, ತೊಗೊಳ್ತಾ ಇದ್ದ. ನಾವು ಕೊಡಲಿಕ್ಕೂ ನಮಗೆ ಸಾಮರ್ಥ್ಯ ಇಲ್ಲ. ಅದರಿಂದ ಪರಮಾತ್ಮ ಸುಪ್ರೀತನಾಗುತ್ತಾನೆ. ಪರಮಾತ್ಮನಿಗೆ ಕೊಟ್ಟೆ ಅವನ ಪ್ರಸಾದ ರೂಪವಾಗಿ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಯಜ್ಞಶಿಷ್ಟಾಶಿನಸ್ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೈ ಭುಂಜತೆ ತೇತ್ವಗಂ ಪಾಪಾಹ ಯೇ ಪಚಂತ್ಯಾತ್ಮಕಾರಣಾತ್ ತೈರ್ದತ್ತಾನ್ನ ಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥಿರ ಏವ ಸಹ ಅಂತ ಭಗವಂತ ಕೊಟ್ಟದ್ದನ್ನು, ದೇವತೆಗಳು ಕೊಟ್ಟದ್ದನ್ನು ಅವರಿಗೆ ಅರ್ಪಣೆ ಮಾಡಿದ್ರೆ, ನಾವು ಸ್ವೀಕಾರ ಮಾಡಿದರೆ ಕಳ್ಳರಾಗಿ ಬಿಡ್ತೇವೆ, ನಮ್ಮ ಪಾಪವನ್ನು ತಿಂದವರಾಗಿ ಬಿಡ್ತೇವೆ. ಅದರಿಂದ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಎಂಬುದನ್ನು ತಿಳಿಯಬೇಕು. ಪರಮಾತ್ಮನೇ ಸೃಷ್ಟಿ ಮಾಡಿ ಪರಮಾತ್ಮನೇ ಕೊಟ್ಟದ್ದು, ಅದನ್ನು ನಾವು ಕೊಟ್ಟಿದ್ದೀವಿ ಅಂತ ತಿಳ್ಕೊಂಡ್ರೆ ಕಳ್ಳರಾಗ್ತೀವಿ ನಾವು. ಪರಮಾತ್ಮನೇ ಕೊಟ್ಟದ್ದು ಪರಮಾತ್ಮನೇ ಕೊಡ್ತಾ ಇದ್ದೀವಿ ಅಂದರೆ ಪಾಪಗಳು ಬರೋದಿಲ್ಲ ನಮಗೆ. ಆದ್ದರಿಂದ ಇದು ಕಾರಕ ಭ್ರಮೆ. ನಾನು ಅನ್ನ ಅಕ್ಕಿ ತಂದೆ, ನಾನು ಅನ್ನ ಮಾಡಿದೆ, ಇಲ್ಲ. ಇದು ಕಾರಕ ಭ್ರಮೆಯನ್ನು ಬಿಡಬೇಕು. ಕಾರ್ಯಕಾರಣ ವಸ್ತುೈಕ್ಯ ಚಿಂತನಂ, ಅದು ಪರಮಾತ್ಮ ಎರಡರಲ್ಲೂ ಅವನೇ ಇದ್ದು ಆ ಕೆಲಸವನ್ನು ಮಾಡ್ತಾನೆ. ಹೀಗೆ ನಾವೇ ಇದ್ದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವು ಮಾಡಿದ್ದನ್ನು, ನಾವು ತಂದದ್ದನ್ನು, ದೇವರಿಗೆ ಆಭರಣ ಇರಲಿಲ್ಲ, ಕಿರೀಟ ಇರಲಿಲ್ಲ, ನಾವೇ ಮಾಡಿಸಿದ್ವಿ ಎಂಬತಕ್ಕಂಥದ್ದಾಗಿ ತಿಳಿಯೋದು ಬಹಳ ಮೂರ್ಖತನ. ಹಾಗಾಗಿ ಅವನೇ ಕೊಟ್ಟದ್ದನ್ನು ಫ್ರಹ್ಮರಿ ತ್ವಯೈವ ದತ್ತಂ ಪದಮೈಂದ್ರ ಮೂರ್ಜಿತಂ ಹೃತಂ ತ್ವಯೈವಾದ್ಯ ತದೇವ ಶೋಭನಂ. ಇದೇ ಭಾವಾದ್ವೈತ. ನೀನೇ ಕೊಟ್ಟಿದ್ದಿ ಸ್ವಾಮಿ, ನೀನೇ ತಗೊಳ್ತಾ ಇದ್ದೀಯ. ಇದು ಫ್ರಮ್ ಹರಿ ಟು ಹರಿ. ಪರಮಾತ್ಮ ಕೊಟ್ಟದ್ದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಇದೇ ಶ್ರೇಷ್ಠವಾದ ವ್ಯತಿರೇಕ ಪೂಜೆ. ಆದ್ದರಿಂದ ಇದು ವ್ಯತಿರೇಕ ಪೂಜೆಯ ಮತ್ತೊಂದು ಪ್ರತ್ಯೇಕತೆ ಏನಂದರೆ, ಗಂಗಾಜಲವನ್ನೇ ದೇವರಿಗೆ ಅರ್ಪಣೆ ಮಾಡೋದು ವ್ಯತಿರೇಕ ಪೂಜೆ. ಅನ್ವಯ ಪೂಜೆಯಲ್ಲಿ ಪರಮಾತ್ಮ ನೀರು ಸೃಷ್ಟಿ ಮಾಡಿಕೊಟ್ಟ ಗಂಗಾಜಲದಲ್ಲಿ ಅದರ ರಸ ಇದೆಯಲ್ಲ, ರಸೋಹಮಪ್ಸು ಕೌಂತೆಯ, ಅದನ್ನು ದೇವರಿಗೆ ಅರ್ಪಣೆ ಮಾಡ್ತೀವಿ. ಅಂದರೆ ಎರಡು ಪರಸ್ಪರ ಸಂಬಂಧ ಮಾಡುವ ಅನ್ವಯ ಪೂಜೆ, ಪದಾರ್ಥವು ಅವನದೇ ಅಂತ ಕೊಡ್ತಕ್ಕಂಥ ವ್ಯತಿರೇಕ ಪೂಜೆ. ಆದ್ದರಿಂದ ಜಲದಲ್ಲಿರುವ ರಸ, ಅದೇನು ನಮ್ಮ ಬಾಯಾರಿಕೆಯನ್ನು ಕಡಿಮೆ ಮಾಡುತ್ತಲ್ಲ ರಸ, ಅದು ಎರಡೂ ಪರಮಾತ್ಮನಿಗೆ ಪೂಜೆ. ಪರಮಾತ್ಮನಿಗೆ ಪ್ರಿಯವಾಗುವಂತೆ ಅದನ್ನು ಕೊಡಬೇಕು. ಆದ್ದರಿಂದ ವ್ಯತಿರೇಕ ಅಂದರೆ ಪರಮಾತ್ಮನಿಗೆ ಅದನ್ನು ಕೊಟ್ಟು ಬಿಡೋದು, ಅವಂದೇ ಅಂತ ಸ್ವೀಕಾರ ಮಾಡಿಬಿಡೋದು. ಆದ್ದರಿಂದ ತದ್ದತ್ತಸ್ಯ ತದ್ದಾನೇ ವ್ಯತಿರೇಕ ಅಂತ. ಆದ್ದರಿಂದ ಪರಮಾತ್ಮನಿಗೆ ಕೊಟ್ಟದ್ದನ್ನು ಪರಮಾತ್ಮನಿಗೆ ಕೊಡೋದೇ ವ್ಯತಿರೇಕ ಪೂಜೆಯಾಗಿದೆ. ಆದ್ದರಿಂದ ಹೀಗೆ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಬೇಕು. ನಮಗೆ ಭೋಗಕ್ಕೆ ಪರಮಾತ್ಮ ಕೊಟ್ಟಿದ್ದಾನೆ, ಆದರೆ ಸ್ವಭಾವಭೂತವಾದ ರಸ ಅದು ಪರಮಾತ್ಮನದೇ. ನೀರಿನಲ್ಲಿ ಅನೇಕ ಪದಾರ್ಥಗಳಲ್ಲಿ ಅದ್ಭುತವಾದ ರಸಗಳಿದೆ. ಆ ರಸಗಳು ನಮಗೆ ಅವನೇ ಉಣಿಸಬೇಕು, ಇಲ್ಲದಿದ್ದರೆ ಊಟ ಮಾಡಲಿಕ್ಕಾಗಲ್ಲ. ಅದನ್ನು ವ್ಯತ್ಯಾಸ ಮಾಡಲಿಕ್ಕೂ ನಮಗೆ ಶಕ್ತಿ ಇಲ್ಲ. ಆದ್ದರಿಂದ ನೀರು ನಾವು ತಂದರೆ ಇದು ನಾವು ತಂದ್ವಿ ಅಂತ ಭ್ರಾಂತಿ, ನಮ್ಮ ನೀರು ಅಂತ. ಆದರೆ ನೀರಿನಲ್ಲಿರುವ ರಸದ ಬಗ್ಗೆ ನಮಗೆ ಆ ಭ್ರಾಂತಿ ಇಲ್ಲ. ರಸ ನಮ್ಮ ಅನುಭವದಲ್ಲಿಲ್ಲ, ಅದು ನಮ್ಮ ಅಧೀನದಲ್ಲಿಲ್ಲ. ಅದನ್ನು ಅನುಭವಿಸಿ ಸಂತೋಷ ಪಡ್ತೇವೆ. ಹಾಗೆ ಪದಾರ್ಥಗಳು ನಮ್ಮ ಅನುಭವದಲ್ಲಿ ಕೆಲವಿರಲ್ಲ, ಆದರೆ ಸಂತೋಷ ಪಡ್ತೇವೆ.
ಇನ್ನೊಬ್ಬರ ಮನೆಗೆ ಹೋಗ್ತೀವಿ, ಅವ್ರ ಮನೇಲಿ ಕೂತ್ಕೊಳ್ತೀವಿ, ಸಂತೋಷ ಪಡ್ತೀವಿ. ಹಾಗೆ ಇದೂ ಕೂಡ ವ್ಯತಿರೇಕ ಪೂಜೆ, ಪರಮಾತ್ಮನದೇ ಇದು ಎಂಬುದಾಗಿ ಕೊಡ್ತಕ್ಕಂಥದ್ದೇ ಇದು ಶ್ರೇಷ್ಠವಾದ ವ್ಯತಿರೇಕ ಪೂಜೆ. ಹೀಗೆ ಈ ಸಮನ್ವಯ ಪೂಜೆ ಮತ್ತು ವ್ಯತಿರೇಕ ಪೂಜೆಯನ್ನು ಭಗವಂತನಿಗೆ ಕೊಟ್ಟು ನೀನು ಪುಣ್ಯವಂತನಾಗು ಎಂಬುದಾಗಿ ಆಗಾಗ ಹರಿಕಥಾಮೃತಸಾರದಲ್ಲಿ ಇಂಥ ವಿಚಾರಗಳನ್ನು ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಹೀಗೆ ಎಲ್ಲೆಡೆಯಲ್ಲಿರ್ತಕ್ಕಂಥ ಭಗವಂತನನ್ನು ಕೂಡ ಕಂಡು ಆ ಪರಮಾತ್ಮನಿಗೆ ಈ ಥರದ ಪೂಜೆಯನ್ನು ಮಾಡಬೇಕು ಎಂಬುದನ್ನು ಕೂಡ ಸ್ಥಳ ಜಲಾದ್ರಿಗಳಲ್ಲಿ ಜನಿಸುವ ಫಲಸು ಪುಷ್ಪಜ ಗಂಧರಸ ಶ್ರೀ ತುಳಸಿ ಮೊದಲಾದಖಿಲ ಪೂಜಾ ಸಾಧನ ಪದಾರ್ಥ ಹಲವು ಬಗೆಯಿಂದರ್ಪಿಸುತ್ತ ಬಂಬೊಳೆಯ ಜನಕಗೆ ನಿತ್ಯ ನಿತ್ಯದಿ ತಿಳಿಯುವುದಿವು ವ್ಯತಿರೇಕ ಪೂಜೆಗಳೆಂದು ಕೋವಿದರು. ಮುಂದೆ ಈ ರೀತಿಯ ಪೂಜೆಯನ್ನು ನಾವು ಮಾಡೋದನ್ನು ಪರಮಾತ್ಮ ಖಂಡಿತವಾಗಿ ಸ್ವೀಕಾರ ಮಾಡ್ತಾನೆ. ಹೇಗೆ ಮಾಡ್ತಾನೆ ಎಂಬುದನ್ನು ಮುಂದೆ ತಿಳಿಸ್ತಾರೆ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಣಿ ಚದ್ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ ನಾರಾಯಣ ನಮೋಸ್ತುತೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.